Good morning, everyone. Today we are going to revise the first chapter, Matter in our surroundings. You know that. What do you mean by matter? Anything which has mass can occupy space is called matter. Anything which has mass can occupy space is called ಮ್ಯಾಟರ್. ಯಾವುದೇ ತೂಕ ಅಥವಾ ಗಾತ್ರ ಇರ್ತಕ್ಕಂತಹ ವಸ್ತುವನ್ನು ಏನು ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಅದನ್ನು ಒಂದು ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಅಂತಹ ವಸ್ತುವನ್ನು ನಾವು ಏನಂತ ಕರಿತೀವಿ? ಮ್ಯಾಟರ್ ಅಂತ ಕರಿತೀವಿ. ಸೊ ಆ್ಯಸ್ ವಿ ಲುಕ್ at our surroundings, we see a large variety of things with different size, shape and textures. ನಿಮ್ಮ ಸರೌಂಡಿಂಗಲ್ಲಿ ನೀವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವಸ್ತುಗಳನ್ನು ಬೇರೆ ಬೇರೆ ಶೇಪಲ್ಲಿ, ಸೈಜಲ್ಲಿ ಮತ್ತು ಟೆಕ್ಸ್ಚರ್ಸಲ್ಲಿ ನೀವು ನೋಡ್ತೀರಾ. ಸೊ ದ ಏರ್ ವಿ ಬ್ರೀತ್, ದ ಫುಡ್ ವಿ ಈಟ್, ಸ್ಟೋನ್, clouds, stars, plants and animals. So even a drop of water is also made up of ಮ್ಯಾಟರ್. ಇವೆಲ್ಲವೂ ಕೂಡ ಏನು, ನಾವು ಉಸಿರಾಡ್ತಕ್ಕಂತಹ ಗಾಳಿ ಆಗಿರ್ಬೋದು, ನಾವು ತಿಂತಕ್ಕಂಥ ಆಹಾರ ಆಗಿರ್ಬೋದು, ಸ್ಟೋನ್ಸ್, ಕ್ಲೌಡ್ಸ್, ಸ್ಟಾರ್ಸ್, ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಈವನ್ ಎ ಡ್ರಾಪ್ ಆಫ್ ವಾಟರ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ವಾಟರ್. ಇಲ್ಲಿ ಹೇಳಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ಸ್ ಆರ್ ಮ್ಯಾಟರ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಏನು ಒಂದು ಸಬ್ಸ್ಟೆನ್ಸಸ್ ಎಲ್ಲ ಇದ್ದಾವೋ ಅದನ್ನು ಯಾವುದು ಇದರಲ್ಲಿ ಮ್ಯಾಟರಿಗೆ ಹೋಲಿಸುತ್ತೆ ಅಂತಂದು ಹೇಳಿದ್ದಾರೆ. ಚೇರ್ ಆಗಿರ್ಬೋದು, ಏರ್, ಆಲ್ಮಂಡ್ಸ್, ಕೋಲ್ಡ್ ಮತ್ತು ಕೋಲ್ಡ್ ಡ್ರಿಂಕ್ಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಮ್ಯಾಟರ್ಸ್, ಬಿಕಾಸ್ ಇಟ್ ಈಸ್ ಆ್ಯನ್ ಥಿಂಗ್ಸ್ ಅಂತಂದು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಗಿವ್ ರೀಸನ್ಸ್ ಫಾರ್ ದ ಫಾಲೋವಿಂಗ್ ಅಬ್ಸರ್ವೇಷನ್. ದ ಸ್ಮೆಲ್ ಆಫ್ ಹಾಟ್ ಸಿಸ್ಲಿಂಗ್ ಫುಡ್ ರೀಚಸ್ ಯು ಸೆವೆರಲ್ ಮೀಟರ್ಸ್ ಅವೇ, ಬಟ್ ಟು ಗೆಟ್ ದ ಸ್ಮೆಲ್ ಫ್ರಮ್ ದ ಕೋಲ್ಡ್ ಫುಡ್ ಯು ಹ್ಯಾವ್ ಟು ಗೋ ಕ್ಲೋಸ್. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಂದು ರೀಸನನ್ನು ಕೊಡ್ರಿ. ಏನು, ಹಾಟ್ ಆಗಿರ್ತಕ್ಕಂತಹ ಬಿಸಿಯಾಗಿರ್ತಕ್ಕಂಥ ಆಹಾರವನ್ನು ನಾವು ಬಿಸಿ ಮಾಡಿದಾಗ ನಾವು ಎಷ್ಟು ದೂರ ಇದ್ದರೂ ಕೂಡ ಏನಾಗುತ್ತೆ, ನಮಗೆ ಅದನ್ನು ಸ್ಮೆಲ್ಲನ್ನು ನಮಗೆ ರೀಚಸನ್ನು ಆಗುತ್ತೆ. ಅದೇನು ಕೋಲ್ಡ್ ಆಗಿದ್ದರೆ ನಮಗೆ ಅದನ್ನು ಮುಂದೆ ಹೋದರೂ ಕೂಡ ಅದರದ್ದು ಸ್ಮೆಲ್ಲನ್ನು ನಮಗೆ ರೀಚನ್ನು ಆಗಲ್ಲ. ಸೊ ಏನು, ವಾಟ್ ಈಸ್ ದ ರೀಸನ್ ಅಂತಂದು ಇಲ್ಲಿ ಹೇಳಿದ್ದಾರೆ. ಅಂದರೆ ಬಿಕಾಸ್ ರೇಟ್ ಆಫ್ ಎವಾಪರೇಷನ್ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್. ಸೊ ಎಷ್ಟು ಟೆಂಪ್ರೇಚರನ್ನು ಜಾಸ್ತಿ ಆಗುತ್ತೋ ಅಷ್ಟು ಏನಾಗಿರುತ್ತೆ ಅಂದರೆ ಅದರಲ್ಲಿ ಗಾಳಿಯಿಂದ ಏನಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಲ್ಲಿ ಊದಿನ ಕಡ್ಡಿ, ನಾವು ಅದನ್ನೇನು ಮಾಡ್ತೀವಿ ಅಂದರೆ, ನಾವು ಊದಿನ ಕಡ್ಡಿಯನ್ನು ಬರ್ನ್ ಮಾಡಿದಾಗ ನಾವು ಎಷ್ಟು ದೂರ ಇದ್ದರೂ ಕೂಡ ಏನಾಗುತ್ತೆ, ಅದರ ಸ್ಮೆಲ್ಲನ್ನು ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಅದರ ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಅದರಲ್ಲಿ ಎವಾಪರೇಷನ್ ಹೊಗೆಯನ್ನು ಜಾಸ್ತಿ ಆಗುತ್ತೆ. ಹೊಗೆಯನ್ನು ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ನಾವು ಎಷ್ಟು ದೂರ ಇದ್ದರೂ ಕೂಡ ನಮಗೆ ಅದರದ್ದು ಸ್ಮೆಲ್ಲನ್ನು ಬರುತ್ತೆ. ಸೊ ಹಾಗಾಗಿ ಇಟ್ಸ್ ಡಿಪೆಂಡ್ಸ್ ಅಪಾನ್ ದ ಟೆಂಪ್ರೇಚರ್ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ನಮಗೆ ಸ್ಮೆಲ್ಲನ್ನು ಈಸಿಯಾಗಿ ನಾವು ಅನುಭವವನ್ನು ಮಾಡ್ತೀವಿ. ಸೊ ಹಾಗೆಯೇ ಅದೇ ಕೋಲ್ಡ್ ಆಗಿದ್ದರೆ ಇಟ್ ಡಸ್ ನಾಟ್ ಎನ್ ಲಾರ್ಜ್ ಅಮೌಂಟ್ ಆಫ್ ಟೆಂಪ್ರೇಚರ್ ಇನ್ ಇಟ್. ಅದರಲ್ಲಿ ಜಾಸ್ತಿ ಟೆಂಪ್ರೇಚರನ್ನು ಇರೋದಿಲ್ಲ. ಸೊ ಹಾಗಾಗಿ ನಮಗೆ ಅದರದ್ದು ಸ್ಮೆಲ್ ಆಗಿ ಈಸಿಯಾಗಿ ಅದನ್ನು ಕಾಣಿಸಲ್ಲ. ಸೊ ಅದು ಟೆಂಪ್ರೇಚರಿಗೆ ತಕ್ಕಂತೆ ನಮಗೆ ಏನಾಗುತ್ತೆ ಅಂದರೆ ಇಲ್ಲಿ ಈಸಿಲಿ ನಾವು ದಟ್ ದ ವಿಚ್ ಸಬ್ಸ್ಟೆನ್ಸಸ್ ಆರ್ ದೇರ್ ಅಂತಂದು ಹೇಳ್ಬೋದು. ಆ್ಯಂಡ್ ದೆನ್ see, a diver is able to cut through water in a swimming pool. Which property of water does this observation shows? A diver is able to cut through a water in a swimming pool. So which property of matter does this observation shows? Because force of attraction between the molecules is less. ಯಾಕಪ್ಪ ಅಂದರೆ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನು ಮಾಲಿಕ್ಯೂಲ್ಸಲ್ಲಿ ಇರುತ್ತೋ ಅದೇನೇನಾಗುತ್ತೆ, ಆದಷ್ಟು ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಇಟ್ಸ್ ಕ್ಯಾನ್ ಬೆನ್ ದ ಡ್ರೈವರ್ ಈಸ್ ಏಬಲ್ ಟು ಕಟ್ ಥ್ರೂ ದ ವಾಟರ್ ಇನ್ ಎ ಸ್ವಿಮ್ಮಿಂಗ್ ಪೂಲ್ ಅಂತಂದು ಹೇಳ್ಬೋದು. ಆ್ಯಂಡ್ ದೆನ್ 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕ್ವಶನ್, 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಇದನ್ನು ಕೇಳ್ತಾರೆ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಂತಾದರೂ ಕೂಡ ಹೇಳ್ಬೋದು, ಅಥವಾ ಟ್ಯಾಬ್ಯುಲೇಟ್ ದ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತಾದರೆ ಇಲ್ಲಿ ಕೇಳ್ಬೋದು. ಇನ್ನು ವೆನ್ ವಿ ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸಸ್ ಅಂತಂದು ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ಸಾಲಿಡ್. ಸೊ ದ ಮಾಲಿಕ್ಯೂಲ್ಸ್
ಇನ್ ಸಾಲಿಡ್ ಪಾರ್ಟಿಕಲ್ಸ್ ದ ಮಾಲಿಕ್ಯೂಲ್ಸ್ ಆರ್ ಕ್ಲೋಸ್ಲಿ ಪ್ಯಾಕೆಡ್. ಈ ಸಾಲಿಡ್ ಪಾರ್ಟಿಕಲ್ಸ್ಗಳನ್ನು ಏನಿರುತ್ತೋ ಆ ಸಾಲಿಡ್ ಪಾರ್ಟಿಕಲ್ಸಲ್ಲಿ ಮಾಲಿಕ್ಯೂಲ್ಸ್ಗಳನ್ನು ಏನಾಗಿರುತ್ತೆ ಆದಷ್ಟು ಅದನ್ನು ಕ್ಲೋಸ್ಲಿ ಪ್ಯಾಕೆಡ್ ಆಗಿರುತ್ತೆ. ಅದೇ ಲಿಕ್ವಿಡಲ್ಲಿ ನೋಡಿದಾಗ ದ ಮಾಲಿಕ್ಯೂಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್ ಆರ್ ಲೂಸ್ಲಿ ಪ್ಯಾಕೆಡ್. ಮಾಲಿಕ್ಯೂಲ್ಸನ್ನು ಏನಾಗಿರುತ್ತೆ ಆದಷ್ಟು ಲೂಸ್ಲಿ ಪ್ಯಾಕೆಟ್ ಆಗಿರುತ್ತೆ. ಅದೇ ಗ್ಯಾಸಸಲ್ಲಿ ವೆರಿ ಲೂಸ್ಲಿ ಪ್ಯಾಕೆಟ್. ಅದೇ ಗ್ಯಾಸಸ್ ಏನಾಗಿರುತ್ತೆ ಬಹಳಷ್ಟು ಲೂಸ್ ಆಗಿದ್ದ ಮಾಲಿಕ್ಯೂಲ್ಸ್ ಆರ್ ಮೂವ್ ಫ್ರೀಲಿ ಆರ್ ಮಾಲಿಕ್ಯೂಲ್ಸ್ ಆರ್ ಮೂವ್ ಇಂಡಿಪೆಂಡೆಂಟ್ಲಿ ಇನ್ ಮೂವ್ ಫ್ರೀಲಿ ಆರ್ ಮೂವ್ ಇಂಡಿಪೆಂಡೆಂಟ್ಲಿ ಇನ್ ಆಲ್ ಡೈರೆಕ್ಷನ್ಸ್ ಅನ್ನು ಹೇಳ್ಬೋದು. ಯಾಕಂದರೆ ಗ್ಯಾಸಸಲ್ಲಿ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ನಾವು ಹೇಳಬೇಕಂದ್ರೆ ಬೆಂಚ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಲಿಡ್ ಪಾರ್ಟಿಕಲ್ಸ್ ಆಗಿರೋದ್ರಿಂದ ಅದ್ರ ಮಾಲಿಕ್ಯೂಲ್ಸ್ಗಳೇನಾದ್ರು ಕ್ಲೋಸ್ಲಿ ಪ್ಯಾಕೆಟನ್ನು ಆಗಿರುತ್ತೆ. ಅದೇ ಲಿಕ್ವಿಡ್ಸ್ ಕಂಪೇರ್ ಟು ದ ಸಾಲಿಡಿಗೆ ಕಂಪೇರ್ ಮಾಡಿದರೆ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್. ಲಿಕ್ವಿಡ್ ಮಾಲಿಕ್ಯೂಲ್ಸನ್ನು ಸ್ವಲ್ಪ ಲೂಸಾಗಿ ಅರೇಂಜ್ ಆಗಿರುತ್ತೆ. ಅದೇ ಗ್ಯಾಸಸಲ್ಲಿ ದ ಮಾಲಿಕ್ಯೂಲ್ಸ್ ಆರ್ ಮೂವ್ ಇಂಡಿಪೆಂಡೆಂಟ್ಲಿ, ದ ಮಾಲಿಕ್ಯೂಲ್ಸ್ ಆರ್ ಮೂವ್ ಫ್ರೀಲಿ ಇನ್ ಆಲ್ ಡೈರೆಕ್ಷನ್ಸ್. ಮಾಲಿಕ್ಯೂಲ್ಸ್ಗಳನ್ನು ಆದಷ್ಟು ಲೂಸ್ ಆಗಿ ವೆನ್ ಕಂಪೇರ್ ಟು ದ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಆರ್ ಮೂವ್ ಫ್ರೀಲಿ ಅಂತಂದು ಹೇಳ್ಬೋದು. ಮತ್ತು ಸಾಲಿಡ್ಸಲ್ಲಿ ಮೋರ್ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್. ಸಾಲಿಡ್ ಪಾರ್ಟಿಕಲ್ಸನ್ನು ಆದಷ್ಟು ನಾವು ಎಷ್ಟು ಡಸ್ಟರ್ ಆಗಿರ್ಬೋದು, ಚೇರ್ ಆಗಿರ್ಬೋದು ನಾವು ಮುರಿಯೋಕ್ಕೆ ಹೋದರೆ ಬೇಗ ಅದನ್ನು ಮುರಿಯಲ್ಲ. ಯಾಕಂದರೆ ಅದ್ರ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ. ಅದೇ ಲಿಕ್ವಿಡಲ್ಲಿ ನಾವು ಬಂದಾಗ ಲೆಸ್ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್. ಸೊ ಲಿಕ್ವಿಡಲ್ಲಿ ಕಂಪೇರ್ ಟು ದ ಸಾಲಿಡ್ ಇದರಲ್ಲೂ ಕೂಡ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಇರುತ್ತೆ. ಬಟ್ ವೆನ್ ಕಂಪೇರ್ ಟು ದ ಸಾಲಿಡ್ಸ್, ನೀವು ಸಾಲಿಡಿಗೆ ಅದನ್ನು ಕಂಪೇರ್ ಮಾಡಿದರೆ ಇದು ಲಿಕ್ವಿಡನ್ನು ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದೇ ಗ್ಯಾಸಸ್ ಆರ್ ವೆರಿ ಲೂಸ್ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಬಿಟ್ವೀನ್ ದೆಮ್ ವೆನ್ ಕಂಪೇರ್ ಟು ದ ಸಾಲಿಡ್ ಆ್ಯಂಡ್ ಲಿಕ್ವಿಡ್. ಸಾಲಿಡ್ ಮತ್ತು ಲಿಕ್ವಿಡಿಗೆ ನಾವು ಕಂಪೇರ್ ಮಾಡಿದರೆ ಗ್ಯಾಸಸ್ ಪಾರ್ಟಿಕಲ್ಸ್ ಏನಾಗಿರುತ್ತೆ ಆದಷ್ಟು ಲೂಸ್ ಆಗಿ ಅಟ್ರ್ಯಾಕ್ಷನ್ ಆಗಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತೀವಿ. ಸೊ ಹಾಗೆಯೇ ಇಲ್ಲಿ ಟ್ಯಾಬ್ಯುಲೇಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್ಸ್ ಅಂತಲೂ ಕೂಡ ನಿಮಗೆ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ಅಷ್ಟೇ ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡಿರಿ, ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸಸ್. ಸಾಲಿಡ್ಸ್ ಇರೋ ಡೆಫಿನೇಟ್ ಶೇಪ್. ಸಾಲಿಡ್ ಪಾರ್ಟಿಕಲ್ಸ್ ಏನಾಗಿರುತ್ತೆ ಅದನ್ನು ಡೆಫಿನೇಟ್ ಆಗಿರ್ತಕ್ಕಂಥ ಅದ್ರದ್ದು ಶೇಪನ್ನು ಇರುತ್ತೆ. ಅದೇ ಲಿಕ್ವಿಡ್ ಮಾಡಿದರೆ ಗೆಟ್ ದ ಶೇಪ್ ಆಫ್ ದ ಕಂಟೈನರ್. ಅಂದರೆ ನೀವು ಬಾಟಲನ್ನು ಯಾವ ಶೇಪ್ ಬಾಟಲ್ಸನ್ನು ನೀವು ತಗೊಳ್ತೀರಾ ಅದ್ರದ್ದು ಶೇಪನ್ನು ಏನು ತಗೊಳುತ್ತೆ ಲಿಕ್ವಿಡನ್ನು ತಗೊಳುತ್ತೆ. ನೀವು 3-4 ಥರ ಆಗಿರ್ತಕ್ಕಂತಹ ಬಾಟಲ್ಸ್ಗಳನ್ನು ಬೇರೆ ಬೇರೆ ಶೇಪ್ ಆಗಿರ್ತಕ್ಕಂಥ ಬಾಟಲ್ಸನ್ನು ತಗೊಂಡು ಸೊ ಅದರಲ್ಲಿ ನೀವು ನೀರನ್ನು ಹಾಕಿದಾಗ ಅದು ಮಾಡುತ್ತೆ ಇಟ್ ಟೇಕ್ಸ್ ದ ಶೇಪ್ ಆಫ್ ದ ಕಂಟೈನರ್. ಅದರದ್ದು ಪಾತ್ರೆಯಲ್ಲಿ ನೀವು ನೀರು ಹಾಕಿದರೆ ಪಾತ್ರೆಯ ಶೇಪನ್ನು ತಗೊಳುತ್ತೆ, ಬಾಟಲಲ್ಲಿ ಹಾಕಿದರೆ ಬಾಟಲಿನ ಶೇಪ್ ತಗೊಳುತ್ತೆ. ಹಾಗಾಗಿ ಲಿಕ್ವಿಡ್ ಗೆಟ್ಸ್ ದ ಶೇಪ್ ಆಫ್ ದ ಕಂಟೈನರಿಗೆ ತಕ್ಕಂತೆ ಅದನ್ನು ತನ್ನ ಶೇಪನ್ನು ಅದನ್ನು ತಗೊಳುತ್ತೆ. ಅದೇ ಸಾಲಿಡನ್ನು ಅದರದ್ದು ಶೇಪನ್ನು ಏನಾಗಿರುತ್ತೆ ಡೆಫಿನೇಟ್ ಆಗಿರುತ್ತೆ. ಮತ್ತು ಗ್ಯಾಸಸ್ ಗೆಟ್ಸ್ ದ ಶೇಪ್ ಆಫ್ ದ ಕಂಟೈನರ್ ಇನ್ ವಿಚ್ ಇಟ್ ಈಸ್ ಫಿಲ್ಡ್. ಅದನ್ನು ಅಷ್ಟೇ ನಾವು ಯಾವ ಕಂಟೈನರಲ್ಲಿ ಅದನ್ನು ನಾವು ಹಾಕ್ತೀವೋ ಅದ್ರದ್ದು ಶೇಪನ್ನು ಗ್ಯಾಸಸನ್ನು ತಗೊಳ್ಳಿ. ಫಾರ್ ಎಕ್ಸಾಂಪಲ್ LPG ಗ್ಯಾಸನ್ನು ಆಗಿರ್ಬೋದು. LPG ಗ್ಯಾಸನ್ನು ನಾವು ಏನು ಮಾಡ್ತೀವಿ ತುಂಬಿಸ್ತೀವಿ, ಅಥವಾ ದೊಡ್ಡದಾಗಿರ್ತಕ್ಕಂಥ ಸಿಲಿಂಡರ್ ಸಣ್ಣದಾಗಿರ್ತಕ್ಕಂಥ ಸಿಲಿಂಡರಲ್ಲಿ ನಾವು ಅದನ್ನು ತುಂಬಿದಾಗ ಸೊ ಅದ್ರದ್ದು ಶೇಪ್ ಅನ್ನೋದನ್ನು ತಗೊಳುತ್ತೆ ಅಂತ ನಾವಿಲ್ಲಿ ಗೆಟ್ ದ ಶೇಪ್ ಆಫ್ ದ ಕಂಟೈನರ್ ಇನ್ ವಿಚ್ ಇಟ್ ಈಸ್ ಫಿಲ್ಡ್. ಆ್ಯಂಡ್ ಸಾಲಿಡ್ಸ್ ಆರ್ ಮೋರ್ ಡೆನ್ಸಿಟಿ. ಸಾಲಿಡಲ್ಲಿ ಡೆನ್ಸಿಟಿಯನ್ನು ಏನಾಗಿರುತ್ತೆ ಅದನ್ನು ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದೇ ಲಿಕ್ವಿಡ್ ಆರ್ ಲೆಸ್ ಡೆನ್ಸಿಟಿ. ಗ್ಯಾಸಸ್ ಆರ್ ವೆರಿ ಲೆಸ್ ಡೆನ್ಸಿಟಿ ವೆನ್ ಕಂಪೇರ್ಡ್ ಟು ದ ಸಾಲಿಡ್ ಆ್ಯಂಡ್ ಲಿಕ್ವಿಡ್. ಸಾಲಿಡ್ ಮತ್ತು ಲಿಕ್ವಿಡಿಗೆ ಕಂಪೇರ್ ಮಾಡಿದರೆ ಗ್ಯಾಸಸ್ಸಿನಲ್ಲಿ ಡೆನ್ಸಿಟಿ ಏನಾಗಿರುತ್ತೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಾಗೆಯೇ ಆ್ಯಂಡ್ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಈಸ್ ಮೋರ್ ಇನ್ ಸಾಲಿಡ್. ಸೊ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಈಸ್ ಮೋರ್. ಸಾಲಿಡ್ಸಲ್ಲಿ ನಿಮಗೆ ಹೇಳಿದ್ದೀನಿ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಏನಾಗಿರುತ್ತೆ ಆದಷ್ಟು ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ನಾವು ಬೇಗ ಮುರಿತೀವಿ ಅಂದರೂ ಕೂಡ ಅದನ್ನು ಮುರಿದು ಹೋಗಲ್ಲ. ಆ್ಯಂಡ್ ಲಿಕ್ವಿಡ್ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಈಸ್ ಲೆಸ್. ಆದರೆ ನಾವು ಲಿಕ್ವಿಡಲ್ಲಿ ನಾವು ಸಾಲಿಡಿಗೆ ಕಂಪೇರನ್ನು ಮಾಡಿದರೆ ಅದ್ರದ್ದು ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ. ಆ್ಯಂಡ್ ಗ್ಯಾಸಸ್ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಈಸ್ ವೆರಿ ಲೆಸ್. ಗ್ಯಾಸಸಲ್ಲಿ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಏನು ಬಹಳಷ್ಟು ಕಡಿಮೆ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಅದರಲ್ಲೇ ಕಮೆಂಟ್ ಅಪಾನ್ ದ ಫಾಲೋವಿಂಗ್. ರಿಜಿಡಿಟಿ, ಸ್ಟ್ರೆಂತ್. ರಿಜಿಡಿಟಿ ಅಂದರೆ ಅದು ಏನಂತ ಅರ್ಥ, ಸ್ಟ್ರೆಂತ್ ಟು ರಿಟೈನ್ ಶೇಪನ್ನು ರಿಟೈನ್ ಮಾಡ್ತಕ್ಕಂತಹ ವಸ್ತುವನ್ನು ನಾವಿಲ್ಲಿ ಏನಂತ ಕರಿತೀವಿ ರಿಜಿಡಿಟಿ ಅಂತ ನಾವು ಕರಿತೀವಿ. ಸೊ ಹಾಗೆಯೇ ಕಂಪ್ಯಾಟಿಬಿಲಿಟಿ. ಸೊ ಮೋರ್ ಇನ್ ಗ್ಯಾಸಸ್. ಕಂಪ್ಯಾಟಿಬಿಲಿಟಿ ಅಂದರೆ ಕಂಪ್ರೆಸಿಬಿಲಿಟಿ ಯಾವುದರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಗ್ಯಾಸಸಲ್ಲಿ. ನಾವು ಸಣ್ಣ ಸಿಲಿಂಡರಲ್ಲೂ ಕೂಡ 3 ಅಥವಾ 4 kg ಆಗಿರ್ತಕ್ಕಂತಹ ಗ್ಯಾಸನ್ನು ನಾವು ತುಂಬಬಹುದು ತಾನೇ. ಕಂಪ್ಯಾಟಿಬಿಲಿಟಿ ಸೇರಿ ಮೋರ್ ಇನ್ ಗ್ಯಾಸಸ್ ಬಿಕಾಸ್ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್
ಫೋರ್ಸಸ್ ಲೆನ್ಸ್ ಅನ್ನೋದರಲ್ಲಿ ಇರುತ್ತೆ. ನೆಕ್ಸ್ಟ್ ಫ್ಲೂಯಿಡಿಟಿ ಲಿಕ್ವಿಡ್ ಪ್ರೊಸೆಸ್ ಡ್ಯೂ ಟು ಲೆಸ್ ಮಾಲಿಕ್ಯುಲರ್ ಅಟ್ರಾಕ್ಷನ್. ಸೊ ಫ್ಲೂಯಿಡಿಟಿ ಅಂದರೆ ಲಿಕ್ವಿಡ್ ಏನು ಪ್ರೊಸೆಸ್ ಮಾಡ್ಕೊಂಡಿರುತ್ತೆ ಅಂದರೆ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಈಸ್ ವೆರಿ ಲೆಸ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಮಾಲಿಕ್ಯೂಲ್ಸಿನ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಏನಾಗಿರುತ್ತೆ ಆದಷ್ಟು ಕಡಿಮೆ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ಫಿಲ್ಲಿಂಗ್ ಎ ಗ್ಯಾಸ್ ಕಂಟೈನರ್. ಸೊ ಮತ್ತು ಗ್ಯಾಸ್ ಕಂಟೈನರ್ ನೋ ಶೇಪ್, ನಾವು ಯಾವುದೇ ಆಗಿರ್ತಕ್ಕಂತಹ ಕಂಟೈನರಲ್ಲಿ ನಾವು ಗ್ಯಾಸನ್ನು ತುಂಬಬಹುದು. ಸೊ ಅದಕ್ಕೆ ಆಗಿರ್ತಕ್ಕಂಥ ಒಂದು ಡೆಫಿನೆಟ್ ಆಗಿರ್ತಕ್ಕಂತಹ ಶೇಪನ್ನು ಗ್ಯಾಸಿಗೆ ಇರೋದಿಲ್ಲ. ಸೊ ಹಾಗಾಗಿ ನೋ ಶೇಪ್, ಇಟ್ ಈಸ್ ರ್ಯಾಂಡಮ್ಲಿ ಮೂಮೆಂಟ್, ಅದನ್ನು ತನ್ನ ಚಲನೆಯನ್ನು ಹೊಂದ್ಕೊಳ್ತಾನೆ ಇರುತ್ತೆ ಗ್ಯಾಸಸ್ ಮಾಲಿಕ್ಯೂಲ್ಸ್ಗಳನ್ನು. ಮತ್ತು ಶೇಪ್, ಸಾಲಿಡ್ ಮಾಲಿಕ್ಯೂಲ್ಸ್ ಹ್ಯಾವ್ ಡೆಫಿನೆಟ್ ಶೇಪ್. ಸಾಲಿಡಲ್ಲಿ ಪಾರ್ಟಿಕಲ್ಸ್ಗಳನ್ನು ಏನಿತ್ತು ಅದಕ್ಕೆ ಏನಾಗಿರುತ್ತೆ ಡೆಫಿನೆಟ್ ಆಗಿರ್ತಕ್ಕಂಥ ಒಂದು ಶೇಪನ್ನು ನಾವಿಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಕೈನೆಟಿಕ್ ಎನರ್ಜಿ ಗ್ಯಾಸಸ್ ಪೋಸೆಸ್ ಡ್ಯೂ ಟು ಮೋರ್ ಸ್ಪೇಸ್. ಸೊ ಆದಷ್ಟು ಕೈನೆಟಿಕ್ ಎನರ್ಜಿಯನ್ನು ಗ್ಯಾಸಸ್ ಏನಿದ್ದಾವೋ ಅದೇನು ಪ್ರೊಸೆಸ್ ಮಾಡ್ಕೊಂಡಿರುತ್ತೆ ಅದ್ರ ಮಧ್ಯೆ ಬಹಳಷ್ಟು ಜಾಸ್ತಿ ಸ್ಪೇಸಸನ್ನು ನೀವು 8ನೇ ಕ್ಲಾಸಲ್ಲಿ ನೀವು ನೋಡ್ಬೋದು. ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸಸ್ಸಲ್ಲಿ ದ ಮಾಲಿಕ್ಯೂಲ್ಸ್ ಆರ್ ಮೂವ್ ಫ್ರೀಲಿ ಇನ್ ಗ್ಯಾಸಸ್ ಮಾಲಿಕ್ಯೂಲ್ಸ್. ಆ್ಯಂಡ್ ಡೆನ್ಸಿಟಿ ಮೋರ್ ಫಾರ್ ಸಾಲಿಡಲ್ಲಿ ಡೆನ್ಸಿಟಿ ಏನಾಗಿರುತ್ತೆ ಆದಷ್ಟು ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಗಿವ್ ರೀಸನ್ಸ್, ಇದನ್ನು ಎಕ್ಸಾಮಿಗೆ ಕೇಳಿದ್ದಾರೆ ಈ ರೀಸನನ್ನು. ಸೊ ಎ ಗ್ಯಾಸ್ ಫಿಲ್ಸ್ ಕಂಪ್ಲೀಟ್ಲಿ ದ ವೆಸಲ್ ಇನ್ ವಿಚ್ ಇಟ್ ಈಸ್ ಕೆಪ್ಟ್. ಎ ಗ್ಯಾಸ್ ಫಿಲ್ಸ್ ಕಂಪ್ಲೀಟ್ಲಿ ದ ವೆಸಲ್ ಇನ್ ವಿಚ್ ಇಟ್ ಈಸ್ ಕೆಪ್ಟ್. ಫಾರ್ ಆನ್ಸರ್, ನೋ ಡೆಫಿನೆಟ್ ಶೇಪ್ ಆ್ಯಂಡ್ ಲೆಸ್ಸರ್ ಮಾಲಿಕ್ಯೂಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಏನು, ಈ ಗ್ಯಾಸ್ ಫಿಲ್ಸ್ ಕಂಪ್ಲೀಟ್ಲಿ ದ ವೆಸಲ್ ಇನ್ ವಿಚ್ ಇಟ್ ಈಸ್ ಕೆಪ್ಟ್ ಅಂತ ಹೇಳಿದ್ದಾರೆ. ಅದಕ್ಕೆ ಯಾಕಪ್ಪ ಅಂದರೆ ನೋ ಡೆಫಿನೇಟ್ ಶೇಪ್, ಅದಕ್ಕೆ ಡೆಫಿನೇಟ್ ಶೇಪನ್ನು ಆಗಿರಲ್ಲ ಮತ್ತು ಲೆಸ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಇರುತ್ತೆ. ಸೊ ಹಾಗಾಗಿ ಫಿಲ್ಸ್ ದ ಕಂಪ್ಲೀಟ್ಲಿ ವೆಸಲ್ ಇನ್ ವಿಚ್ ಈಸ್ ಕೆಪ್ಟ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಈಸ್ ಎ ಗ್ಯಾಸ್ ಎಕ್ಸರ್ಟ್ಸ್ ಪ್ರೆಷರ್ ಆನ್ ದ ವಾಲ್ಸ್ ಆಫ್ ದ ಕಂಟೈನರ್. ಸೊ ರ್ಯಾಂಡಮ್ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಆ್ಯಂಡ್ ಮೋರ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಯಾಕಪ್ಪ ಗ್ಯಾಸ್ ಪ್ರೆಷರನ್ನು ಎಕ್ಸಸ್ಟ್ ಮಾಡುತ್ತೆ ವಾಲ್ ಆಫ್ ದ ಕಂಟೈನರಲ್ಲಿ ಅಂದರೆ ರ್ಯಾಂಡಮ್ ಮೂಮೆಂಟ್, ಮಾಲಿಕ್ಯೂಲ್ಸಿನ ಮೂಮೆಂಟನ್ನು ಏನಾಗಿರುತ್ತೆ ರ್ಯಾಂಡಮ್ಲಿ ಕಂಟಿನ್ಯೂಯಸ್ಲಿ ಇರುತ್ತೆ ಮತ್ತು ಆದಷ್ಟು ಡಿಸ್ಟೆನ್ಸ್ ಮಾಲಿಕ್ಯೂಲ್ಸಿನ ಮಧ್ಯಭಾಗದಲ್ಲಿ ಜಾಸ್ತಿ ಡಿಸ್ಟೆನ್ಸನ್ನು ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಹಾಗೆಯೇ ಈ ವುಡನ್ ಟೇಬಲ್ ಶುಡ್ ಬಿ ಕಾಲ್ಡ್ ಎ ಸಾಲಿಡ್. ಸೊ ಒಂದು ವುಡನ್ ಟೇಬಲನ್ನು ನಾವು ಏನಂತ ಕಾಲ್ ಮಾಡಿದ್ದಾರೆ ಸಾಲಿಡ್ ಅಂತ ಕಾಲ್ ಮಾಡ್ತೀವಿ. ಇವಾಗ ವುಡ್ಡಿನ ಟೇಬಲ್ ಇದೆ ಅಂದರೆ ಸೊ ಅದನ್ನು ನಾವು ಸಾಲಿಡ್ ಅಂತ ಹೇಳ್ತೀವಿ. ಯಾಕೆ ಗಿವ್ ರೀಸನ್ ಅಂದರೆ ಸೊ ಇಟ್ ಡೆಫಿನೆಟ್ ಶೇಪ್ ಇರುತ್ತೆ, ಹೈ ರಿಜಿಡಿಟಿ ಇರುತ್ತೆ, ಮೋರ್ ಡೆನ್ಸಿಟಿಯನ್ನು ಇರುತ್ತೆ. ಸೊ ಏನೋ ವುಡನ್ ಟೇಬಲ್ ಶುಡ್ ಬಿ ಕಾಲ್ಡ್ ಎ ಸಾಲಿಡ್. ನಾವು ಯಾಕೆ ಅದನ್ನು ವುಡನ್ ಟೇಬಲನ್ನು ಸಾಲಿಡ್ ಅಂತ ಕರಿತೀವಿ ಅಂದರೆ ಅದಕ್ಕೆ ಡೆಫಿನೆಟ್ ಶೇಪ್ ಇರುತ್ತೆ, ಹೈಲಿ ರಿಜಿಡಿಟಿ ಸ್ಟ್ರೆಂತ್ ಇರುತ್ತೆ ಮತ್ತು ಮೋರ್ ಡೆನ್ಸಿಟಿಯನ್ನು ಇರೋದ್ರಿಂದ ಸೊ ಇಟ್ಸ್ ಕ್ಯಾನ್ ಬಿನ್ ಕಾಲ್ಡ್ ಇಟ್ ಆಸ್ ಎನ್ ಸಾಲಿಡ್ ಅಂತಂದು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಕನ್ವರ್ಟ್ ದ ಫಾಲೋವಿಂಗ್ ಟೆಂಪರೇಚರ್ ಟು ಸೆಲ್ಸಿಯಸ್ ಸ್ಕೇಲ್. ಸೊ ಇದನ್ನು ಟೆಂಪ್ರೇಚರಿಂದ ಸೆಲ್ಸಿಯಸ್ ಸ್ಕೇಲಿಗೆ ನಾವು ಇದನ್ನು ಕನ್ವರ್ಟ್ ಮಾಡಿದಾಗ ಇದನ್ನು 300 ಕೆಲ್ವಿನ್ ಅಂತ ಇದೆ. 300 ಕೆಲ್ವಿನನ್ನು ನಾವು ಸೆಲ್ಸಿಯಸ್ ಟೆಂಪ್ರೇಚರನ್ನು ಸೆಲ್ಸಿಯಸ್ಗೆ ನಾವು ಕನ್ವರ್ಟ್ ಮಾಡಿದಾಗ ಸೆಲ್ಸಿಯಸ್ ಈಸ್ ಈಕ್ವಲ್ ಟು ಟೆಂಪ್ರೇಚರ್ ಕೆ ಅಂದರೆ ಇಲ್ಲಿ ಡೆಸೆ ಯೂನಿಟ್ ಆಫ್ ಟೆಂಪ್ರೇಚರ್ ಈಸ್ ಕೆಲ್ವಿನ್ಸ್, ಹಾಗಾಗಿ ಕೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು -273 ಅಂತ ನಾವು ಇಲ್ಲಿ ಮಾಡ್ತೀವಿ. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕೆಲ್ವಿನನ್ನು 300 ಕೆಲ್ವಿನನ್ನು ನಾವು ಏನು ಮಾಡ್ತೀವಿ 273 ಕೆಲ್ವಿನ್ 273 ಅನ್ನೋದಿಂದ ನಾವು ಅದನ್ನು ಕಳೆದಾಗ ಸೊ ಏನು ಬರುತ್ತೆ ಅದನ್ನು 27 ಡಿಗ್ರಿ ಸೆಲ್ಸಿಯಸ್ ಅಂತ ಬರುತ್ತೆ. ನಾವು ಟೆಂಪ್ರೇಚರಿಂದ ಸೆಲ್ಸಿಯಸ್ಗೆ ಬಂದಾಗ ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ ಸಬ್ಸ್ಟ್ರಾಕ್ಷನನ್ನು ಮಾಡ್ತೀವಿ, ಕಳೀತೀವಿ. 300 ಕೆಲ್ವಿನಿಂದ ಟೆಂಪ್ರೇಚರಿಂದ 273 ನಾವು ಕಳೆದಾಗ 27 ಡಿಗ್ರಿ ಸೆಲ್ಸಿಯಸನ್ನು 27 ಡಿಗ್ರಿ ಸೆಲ್ಸಿಯಸ್. ಹಾಗೆಯೇ 573 ಕೆಲ್ವಿನ್ ಟು ಸೆಲ್ಸಿಯಸ್ ಆದಾಗ ಇನ್ನು -273 ಇಂದ ಇದು ಮಾಡ್ತೀವಿ. ಸೊ 573 - 273 = 300 ಡಿಗ್ರಿ ಸೆಲ್ಸಿಯಸ್ ಅಂತೇಳಿ ನಾವು ಹೇಳ್ಬೋದು. ಸೊ ವಾಟ್ ಈಸ್ ದ ಫಿಸಿಕಲ್ ಸ್ಟೇಟ್ ಆಫ್ ವಾಟರ್ ಅಟ್ 25 ಡಿಗ್ರಿ ಸೆಲ್ಸಿಯಸ್ ಮತ್ತು 100 ಡಿಗ್ರಿ ಸೆಲ್ಸಿಯಸ್. 25 ಡಿಗ್ರಿ ಸೆಲ್ಸಿಯಸ್ ಮತ್ತು 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದ್ದಾಗ ನೀರಿನ ಒಂದು ಫಿಸಿಕಲ್ ಸ್ಟೇಟನ್ನು ಏನಾಗಿರುತ್ತಪ್ಪ ಅಂದರೆ 25 ಡಿಗ್ರಿ ಸೆಲ್ಸಿಯಸ್ಸಲ್ಲಿದ್ದಾಗ ಅದನ್ನು ಲಿಕ್ವಿಡ್ ಸ್ಟೇಟ್ ಆಗಿರುತ್ತೆ. 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದು ಮಾಡಿದಾಗ ಅದನ್ನು ಲಿಕ್ವಿಡ್ ಟು ಗ್ಯಾಸಿಯಸ್ ಸ್ಟೇಟಲ್ಲಿ ಅದನ್ನು ಚೇಂಜಸನ್ನು ಆಗ್ತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಸೊ ಹಾಗೆಯೇ
For any substance, why does the temperature remain constant during the change of the state? ಸೊ ಸ್ಟೇಟನ್ನು ಚೇಂಜ್ ಆದಾಗ ಯಾಕೆ ಟೆಂಪ್ರೇಚರನ್ನು ಕಾನ್ಸ್ಟೆಂಟ್ ಆಗಿರುತ್ತೆ ಯಾವುದೇ ಆಗಿರ್ತಕ್ಕಂತಹ ಒಂದು ಸಬ್ಸ್ಟೆನ್ಸ್ ಅಂದರೆ ಬಿಕಾಸ್ ದ ಲೇಟೆಂಟ್ ಹೀಟ್ ಆಫ್ ಎ ಸಬ್ಸ್ಟೆನ್ಸಸ್ ಅಂತ ನಾವಿಲ್ಲಿ ಹೇಳ್ಬೋದು. ಲೇಟೆಂಟ್ heat of a substances and suggest a method to liquefy atmospheric gases. ಸೊ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ಸನ್ನು ಒಂದು ಮೆಥಡ್ ಲಿಕ್ವಿಫೈನ ಸಜೆಸ್ಟ್ ಮಾಡಬೇಕಂದ್ರೆ ಇಲ್ಲಿ ಏನಾಗಿರುತ್ತೆ, ಕಂಡನ್ಸೇಷನ್ ಅನ್ನೋಗ್ತಕ್ಕಂಥ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್, ವೈ ಡಸ್ ಎ ಡೆಸರ್ಟ್ ಕೂಲ್ ಬೆಟರ್ ಆನ್ ಎ ಹಾಟ್ ಡ್ರೈ ಡೇ? ಸೊ ವೈ ಡಸ್ ಎ ಡೆಸರ್ಟ್ ಕೂಲ್ ಯಾಕೆ ಡೆಸರ್ಟ್ ಕೂಲರನ್ನು ಒಂದು ಹಾಟ್ ಡ್ರೈ ಡೇ ಇದ್ದಾಗ ಅದನ್ನು ಕೂಲ್ ಮತ್ತು ಬೆಟರನ್ನು ಇದಾಗಿರುತ್ತಪ್ಪ ಅಂದರೆ, ಸೊ ವಾಟರ್ ಎವಾಪರೇಟ್ಸ್ ಟು ಹಾಟ್ ಡ್ರೈ ವೆದರ್ ಆ್ಯಂಡ್ ಎವಾಪರೇಷನ್ ಕಾಸಸ್ ಕೂಲಿಂಗ್. ವಾಟರ್ ಎವಾಪರೇಟ್ಸ್ ಟು ಹಾಟ್ ಡ್ರೈ ವೆದರ್, ಹಾಟ್ ಮತ್ತು ಡ್ರೈ ವೆದರನ್ನು ಇದ್ದಾಗ ಏನಾಗುತ್ತೆ, ನೀರನ್ನು ಆದಷ್ಟು ಆವಿಯನ್ನು ವಾಟ್ರನ್ನು ಎವಾಪರೇಟ್ ಆಗುತ್ತೆ, ಎವಾಪರೇಷನ್ ಆಗಿ ಏನಾಗುತ್ತೆ, ಇಟ್ಸ್ ಕಾಸಸ್ ಕೂಲ್ ಅಂತಂದು ಇಲ್ಲಿ ನಾವು ಹೇಳ್ಬೋದು. ನೆಕ್ಸ್ಟ್, ಸೊ ವೈ ಆರ್ ವಿ ಏಬಲ್ ಟು ಸಿಪ್ ಹಾಟ್ ಟೀ ಆರ್ ಮಿಲ್ಕ್ ಫಾಸ್ಟರ್ ಫ್ರಮ್ ದ ಸಾಸರ್ ರ್ಯಾದರ್ ದನ್ ಎ ಕಪ್ಗಿಂತ ನಾವು ಸಾಸರಲ್ಲಿ ನಾವು ಟೀ ಅಥವಾ ಕಾಫಿಯನ್ನು ಮಿಲ್ಕನ್ನು ಹಾಕಿದಾಗ ಬೇಗನೆ ನಾವು ಏನು ಮಾಡ್ತೀವಿ, ಅದನ್ನು ಸಿಪ್ ಮಾಡ್ತೀವಿ. ಯಾಕಪ್ಪ ಅಂದರೆ, ಸೊ ಏರಿಯಾ ಆಫ್ ವೇಪರೈಸೇಷನ್ ಈಸ್ ಮೋರ್ ಇನ್ ಸಾಸರ್. ಯಾಕಪ್ಪ ಅಂದರೆ ಸಾಸರಲ್ಲಿ ವೇಪರೈಸೇಷನನ್ನು ಏರಿಯಾ ಏನಿರುತ್ತೆ, ಸೊ ಕಪ್ಪಿಗೆ ನಾವು ಕಂಪೇರ್ ಮಾಡಿದರೆ ಸಾಸರಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏರಿಯಾ ಆಫ್ ವೇಪರೈಸೇಷನ್ ಈಸ್ ಮೋರ್ ಇನ್ ಸಾಸರ್ ಅಂತ ಹೇಳ್ಬೋದು. ಸೊ ವಾಟ್ ಟೈಪ್ ಆಫ್ ಕ್ಲಾತ್ ಶುಡ್ ಬಿ ವಿಯರ್ ಇನ್ ಸಮ್ಮರ್? ನಾವು ಸಮ್ಮರ್ ಸೀಸನ್ನಲ್ಲಿ ಎಂತಹ ಬಟ್ಟೆಯನ್ನು ಉಟ್ಕೊಳ್ತೀವಿ ಅಂದರೆ ಕಾಟನ್ ಕ್ಲಾಸ್. ಯಾಕೆ ನಾವು ಕಾಟನ್ ಕ್ಲಾಸ್ ಬಿಕಾಸ್ ಇಟ್ ಈಸ್ ಕೂಲ್ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ಕನ್ವರ್ಟ್ ದ ಫಾಲೋಯಿಂಗ್ ಟೆಂಪ್ರೇಚರ್ ಟು ದ ಸೆಲ್ಸಿಯಸ್ ಸ್ಕೇಲ್. ನಿಮಗೆ ಹೇಳಿದ್ದೀನಿ ನಾವು ಟೆಂಪ್ರೇಚರ್ ಟು ಸೆಲ್ಸಿಯಸ್ ಇದ್ದಾಗ ಅದು -273ಗೆ ಇದರಿಂದ ನಾವೇನು ಮಾಡ್ತೀವಿ, ಅದನ್ನು ಇದು ಮಾಡಿದಾಗ ಸೊ ಏನಾಗುತ್ತೆ, 293 ಮೈನಸ್ ಯಾವಾಗಲೂ ಕೂಡ ಅಷ್ಟೇ ಟೆಂಪ್ರೇಚರಿಂದ ಸೆಲ್ಸಿಯಸ್ ಇದ್ದಾಗ -273ಇಂದ ನಾವು ಏನು ಮಾಡ್ತೀವಿ, ಅದನ್ನು ಕಳಿದಾಗ ಏನು ಬರುತ್ತೆ, 20 ಡಿಗ್ರಿ ಸೆಲ್ಸಿಯಸನ್ನು ಬರುತ್ತೆ. ಹಾಗೆ 470 ಕೆಲ್ವಿನಿಂದ ನಾವು 273 ನಾವು ಕಳೆದಾಗ ಏನಾಗುತ್ತೆ, 197 ಡಿಗ್ರಿ ಸೆಲ್ಸಿಯಸನ್ನು ಬರುತ್ತೆ. ಹಾಗೆಯೇ ಕನ್ವರ್ಟ್ ದ ಫಾಲೋಯಿಂಗ್ ಟೆಂಪ್ರೇಚರ್ ಟು ಕೆಲ್ವಿನ್ ಸ್ಕೇಲ್. ನೋಡಿ, ಇಲ್ಲಿ ಟೆಂಪರೇಚರ್ ಟು ಸೆಲ್ಸಿಯಸ್ ಇದ್ದಾಗ ನಾವೇನು ಮಾಡ್ತೀವಿ, ಮೈನಸನ್ನು ಮಾಡ್ತೀವಿ. ಅದೇ ಟೆಂಪ್ರೇಚರ್ ಟು ಕೆಲ್ವಿನಿಗಿದ್ದಾಗ ನಾವು ಅದನ್ನು ಪ್ಲಸ್. ಇಂಪಾರ್ಟೆಂಟ್ ಕ್ವಶನ್, ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸ್ ಕೇಳಿರ್ತಾರೆ. ಸೊ ಇಲ್ಲಿ ಟೆಂಪ್ರೇಚರ್ ಟು ಕೆಲ್ವಿನಿಗಿದ್ದಾಗ ಮಾಡಿದಾಗ ಏನಾಗುತ್ತೆ ಅಂದರೆ, ಇಲ್ಲಿ 25 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಅಲ್ಲಿ ಕಳೀತೀವಿ. ಇಲ್ಲಿ ಏನು ಮಾಡ್ತೀವಿ, ನಾವು ಆ್ಯಡ್ ಮಾಡ್ತೀವಿ. ಟೆಂಪ್ರೇಚರ್ ಟು ಸೆಲ್ಸಿಯಸ್ ಮೈನಸ್ ಮಾಡ್ತೀವಿ, ಟೆಂಪರೇಚರ್ ಟು ಕೆಲ್ವಿನ್ ಪ್ಲಸ್ ಮಾಡಿ 25 ಪ್ಲಸ್ 273 298 ಕೆಲ್ವಿನ್. ಸೊ ಹಾಗೆಯೇ 373 ಸೆಲ್ಸಿಯಸ್ ಇದ್ದಾಗ 373 ಪ್ಲಸ್ 273 ಏನಾಗುತ್ತೆ, 373 ಪ್ಲಸ್ 273 ನಾವು ಅದನ್ನು ಆ್ಯಡ್ ಮಾಡಿದಾಗ 646 ಕೆಲ್ವಿನನ್ನು ಬರುತ್ತೆ. ಆ್ಯಂಡ್ ದೆನ್ ಗಿವ್ ರೀಸನ್ಸ್ ಫಾರ್ ದ ಫಾಲೋವಿಂಗ್ ಅಬ್ಸರ್ವೇಷನ್ಸ್. ಸೊ ಇದಕ್ಕೆ ರೀಸನ್, ನಫ್ತಲಿನ್ ಬಾಲ್ಸ್ ಡಿಸಪಿಯರ್ ವಿತ್ ಟೈಮ್ ವಿತೌಟ್ ಲೀವಿಂಗ್ ಎನಿ ಸಾಲಿಡ್ಸ್. ನೆಫ್ತಲಿನ್ ಬಾಲ್ಸ್ ಡಿಸಪಿಯರ್ ವಿತ್ ಟೈಮ್ ವಿತೌಟ್ ಲೀವಿಂಗ್ ಎನಿ ಸಾಲಿಡ್ ಬಿಕಾಸ್ ಲೇಟೆಂಟ್ ಹೀಟ್ ಆಫ್ ಮೆಲ್ಟಿಂಗ್. ಯಾಕಪ್ಪ ಅಂದರೆ ಅದನ್ನು ಎವಾಪರೇಷನನ್ನು ಆಗೋದ್ರಿಂದ ನೆಫ್ತಲಿನ್ ಬಾಲ್ಸನ್ನು ಏನಾಗುತ್ತೆ ಅಂದರೆ ನಾವು ಇಟ್ಟರೂ ಕೂಡ ಅದೇನಾಗುತ್ತೆ, ಡಿಸಪಿಯರನ್ನು ಸಾಲಿಡ್ ಆಗಿದ್ರೂ ಕೂಡ ಅದನ್ನು ಡಿಸಪಿಯರ್ ಆಗುತ್ತೆ ಬಿಕಾಸ್ ಲೇಟೆಂಟ್ ಹೀಟ್ ಅದನ್ನು ಮೆಲ್ಟನ್ನು ಆಗುತ್ತೆ ಎವಾಪರೇಷನ್ ಆಗಿರೋದ್ರಿಂದ. ಸೊ ಇಟ್ಸ್ ಕ್ಯಾನ್ ಬಿ ಶೋಸ್ ದ ಲೇಟೆಂಟ್ ಹೀಟ್ ಆಫ್ melting. And then we can get the smell of perfume sitting several meters away. ನಾವು ಕೆಲವೊಂದು ಬಹಳಷ್ಟು ದೂರ ಕೂತ್ಕೊಂಡಿದ್ರು ಕೂಡ ನಮಗೆ ಪರ್ಫ್ಯೂಮಿನ ಸ್ಮೆಲ್ಲನ್ನು ಅನುಭವಿಸ್ತೀವಿ. ಯಾಕಪ್ಪ ಅಂದರೆ ಗ್ಯಾಸಸ್ ಎವಾಪರೇಟ್ಸ್ ಫಾಸ್ಟರ್ಸ್. ಗ್ಯಾಸಸ್ ಏನಾಗುತ್ತೆ, ಫಾಸ್ಟಾಗಿ ಅದನ್ನು ಎವಾಪರೇಷನ್ ಆಗುತ್ತೆ. ಮತ್ತು ರೇಟ್ ಆಫ್ ಡಿಫ್ಯೂಷನ್ ಈಸ್ ಇಲ್ಲಿ ಡಿಫ್ಯೂಷನ್ ಅಂದರೆ ಸ್ಪ್ರೆಡ್ ಔಟ್ ಅಂತ. So rate of diffusion is also faster, so we can easily get the smell of the perfume sitting the several meters ಅಂತ ನಾವಿಲ್ಲಿ ಹೇಳ್ಬೋದು. And then arrange the following substances in increasing order to force of attraction between the particles, water, sugar ಮತ್ತು ಆಕ್ಸಿಜನ್.
ಇದನ್ನು ಕೊಟ್ಟಿರ್ತಕ್ಕಂಥ ಏನು ಸಬ್ಸ್ಟೆನ್ಸಸ್ಸನ್ನು ಇದೆಯಾ, ಯಾವ ಸಬ್ಸ್ಟೆನ್ಸಸ್ಸನ್ನು ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಜಾಸ್ತಿ ಇರುತ್ತೆ ಅಂತಂದರೆ ನಾವು ಇದರಲ್ಲಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರ್ಕೊಳ್ತಾ ಹೋಗಬೇಕು ಅಂತಂದು ಹೇಳಿದ್ದಾರೆ. ಇದರಲ್ಲಿ ಯಾವುದು ವಾಟರ್, ಶುಗರ್ ಮತ್ತು ಆಕ್ಸಿಜನ್. ಫಸ್ಟ್ ಯಾವುದು ಆಕ್ಸಿಜನ್ಗಿಂತ ಸ್ವಲ್ಪ ಜಾಸ್ತಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಯಾವುದರಲ್ಲಿರುತ್ತೆ, ವಾಟರಲ್ಲಿಗಿಂತ ಜಾಸ್ತಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಯಾವುದರಲ್ಲಿರುತ್ತೆ, ಶುಗರಲ್ಲಿ. ಸೊ ಹಿಯರ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಈಸ್ ಮೋರ್ ಇನ್ ದ ಆಕ್ಸಿಜನ್, ವಾಟರ್ ಆ್ಯಂಡ್ ಶುಗರ್. ಸೊ ವಾಟ್ ಈಸ್ ದ ಫಿಸಿಕಲ್ ಸ್ಟೇಟ್ ಆಫ್ ವಾಟರ್? ಸೊ ನೀರಿನ ಒಂದು ಫಿಸಿಕಲ್ ಸ್ಟೇಟನ್ನು ಏನಾಗಿದೆ ಅದನ್ನು ವೆನ್ ಐಸ್ ಕ್ಯಾನ್ ಬಿ 25 ಡಿಗ್ರಿ ಸೆಲ್ಸಿಯಸಲ್ಲಿ ಇದ್ದಾಗ, 0 ಡಿಗ್ರಿ ಸೆಲ್ಸಿಯಸಲ್ಲಿದ್ದಾಗ ಮತ್ತು 100 ಡಿಗ್ರಿ ಸೆಲ್ಸಿಯಸಲ್ಲಿದ್ದಾಗ ನೀರಿನ ಒಂದು ಫಿಸಿಕಲ್ ಸ್ಟೇಟನ್ನು ಏನಾಗಿರುತ್ತೆ ಅಂತಂದರೆ 25 ಡಿಗ್ರಿ ಸೆಲ್ಸಿಯಸ್ ಆಗಿದ್ದಾಗ ನೀರನ್ನು ಏನಾಗಿರುತ್ತೆ, ಲಿಕ್ವಿಡ್ ಫಾರ್ಮಲ್ಲಿರುತ್ತೆ. ಅದೇ 0 ಡಿಗ್ರಿ ಸೆಲ್ಸಿಯಸಲ್ಲಿ ನಾವು ನೀರನ್ನು ಇಟ್ಟಾಗ ಅದನ್ನು ಸಾಲಿಡ್ ಫಾರ್ಮಲ್ಲಿ ಆಗಿರುತ್ತೆ. ಅದನ್ನು ನಾವು 100 ಡಿಗ್ರಿ ಸೆಲ್ಸಿಯಸಲ್ಲಿ ಅದನ್ನು ನೀರನ್ನು ಇದು ಮಾಡಿದಾಗ ಅದನ್ನು ಗ್ಯಾಸಸ್ ಸ್ಟೇಟಲ್ಲಿ ಚೇಂಜಸನ್ನು ಆಗುತ್ತೆ. ಸೊ ಇಟ್ಸ್ ಕ್ಯಾನ್ ಬಿ the physical state of water at 25 degree Celsius is liquid. The physical state of water at 0 degree Celsius is solid. The physical state of water at 100 degree Celsius is gases. Celsius ಅಲ್ಲಿ ಇದ್ದಾಗ ಅದನ್ನೇನಾಗುತ್ತೆ, ಗ್ಯಾಸಸ್ಸನ್ನು ಚೇಂಜಸ್ ಆಗುತ್ತೆ. ಸೊ ಗಿವ್ ರೀಸನ್ಸ್ ಟು ಜಸ್ಟಿಫೈ ವಾಟರ್ ಅಟ್ ರೂಮ್ ಟೆಂಪರೇಚರ್ ಈಸ್ ಎ ಲಿಕ್ವಿಡ್. ರೂಮ್ ಟೆಂಪರೇಚರ್ ಇದ್ದಾಗ, ಸಾಮಾನ್ಯ ತಾಪವಿದ್ದಾಗ ನೀರನ್ನು ಏನಾಗಿರುತ್ತೆ, ಲಿಕ್ವಿಡ್ ಫಾರ್ಮಲ್ಲಿರುತ್ತೆ ಅಂತಂದು ಹೇಳಿದ್ದಾರೆ. ಸೊ ರಿಕ್ವೈರ್ಡ್ ಟೆಂಪರೇಚರ್ ಟು ಚೇಂಜ್ ದ ಸ್ಟೇಟ್ ಆಫ್ ಮ್ಯಾಟರ್ ಈಸ್ ಮೋರ್. ಸೊ ಅದ್ರ ಮ್ಯಾಟರನ್ನು ಚೇಂಜ್ ಆಫ್ ಮ್ಯಾಟರನ್ನು ಏನಾಗಿರುತ್ತೆ, ಅದರದ್ದು ಫ್ರೀಸಿಂಗ್ ಪಾಯಿಂಟ್ 0 ಡಿಗ್ರಿ. ಅದರದ್ದು ಫ್ರೀಸಿಂಗ್ ಪಾಯಿಂಟನ್ನು ನಾವು ಫ್ರಿಜ್ಜಲ್ಲಿದ್ದಾಗ ಅದನ್ನು ನೀರಿನ ಒಂದು ಕೋಲ್ಡ್ ಫ್ರೀಸಿಂಗ್ ಪಾಯಿಂಟನ್ನು ಇದ್ದಾಗ ನೀರಿನ ಒಂದು ಟೆಂಪ್ರೇಚರ್ ಏನಾಗುತ್ತೆ 0 ಡಿಗ್ರಿ ಸೆಲ್ಸಿಯಸಲ್ಲಿದೆ. ಅದನ್ನು ನಾವು ಬಾಯ್ಲಿಂಗ್ ಪಾಯಿಂಟ್ ಏನಾಗಿರುತ್ತೆ ಅದರದ್ದು 100 ಡಿಗ್ರಿ ಸೆಲ್ಸಿಯಸಲ್ಲಿ ಇರ್ತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಸೊ ಹಾಗೆಯೇ ಆ್ಯನ್ ಐಲ್ಯಾಂಡ್ ಅಲ್ಮೀರಾ ಈಸ್ ಎ ಸಾಲಿಡ್ ಅಟ್ ರೂಮ್ ಟೆಂಪ್ರೇಚರ್. ಸಾಮಾನ್ಯ ತಾಪದಲ್ಲಿ ಏನು ಐರನ್ನನ್ನು ಇರುತ್ತೋ ಅದನ್ನು ಏನಾಗಿರುತ್ತೆ, ಸಾಲಿಡ್ ಆಗಿರುತ್ತೆ. ಎಲ್ಲರಿಗೂ ಕೂಡ ಕಬ್ಬಿಣ ಗೊತ್ತಾನೆ, ಅದನ್ನು ಯಾವ ಫಾರ್ಮಲ್ಲಿರುತ್ತೆ, ಅದನ್ನು ಸಾಲಿಡ್ ಫಾರ್ಮಲ್ಲಿರುತ್ತೆ. ಸೊ ಸಾಲಿಡ್ ನೇಚರ್ ರಿಕ್ವೈರ್ ಮೋರ್ ಟೆಂಪರೇಚರ್ ಟು ಚೇಂಜ್ ಇನ್ ಇಟ್ಸ್ ಸ್ಟೇಟ್ ಆಫ್ ಎಕ್ಸಿಸ್ಟಿಂಗ್ ಮ್ಯಾಟರ್ ಹಿಯರ್ ಬಿಕಾಸ್ ರೂಮ್ ಟೆಂಪರೇಚರ್ ಈಸ್ ಲೆಸ್ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆಯೇ ನೋಡಿ ನೆಕ್ಸ್ಟ್ ಕೊನೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ. ಸೊ ಇದನ್ನು ಡಯಾಗ್ರಾಮನ್ನು ಕೊಟ್ಟು ನೀವು ಬರೀರಿ ಅಂತಂದು ಹೇಳಿ. ನೇಮ್ ABCD and F ಇನ್ ದ ಫಾಲೋವಿಂಗ್ ಡಯಾಗ್ರಾಮ್ ಶೋಯಿಂಗ್ ಚೇಂಜ್ ಇನ್ ಸ್ಟೇಟ್ಸ್. ಇನ್ನು ಎ ಕೊಟ್ಟಿದ್ದಾರೆ, BCD ಮತ್ತು F ಇನ ಹೆಸರನ್ನು ನೀವು ಕೊಟ್ಟಿರ್ತಕ್ಕಂತಹ ಡಯಾಗ್ರಾಮಲ್ಲಿ ಸೊ ಯಾವ ಥರ ಸ್ಟೇಟನ್ನು ಚೇಂಜಸ್ ಆಗ್ತಕ್ಕಂಥದ್ದನ್ನು ಬರೀರಿ ಅಂತಂದು ಹೇಳಿದ್ದಾರೆ. ಇಲ್ಲಿ ನೋಡ್ರಿ. ಸೊ ಎ ಮೆಲ್ಟಿಂಗ್ ಪಾಯಿಂಟ್, B ವೇಪರೈಸೇಷನ್, C ಕಂಡನ್ಸೇಷನ್, D ಸಾಲಿಡಿಫಿಕೇಷನ್, E ಸಬ್ಲಿಮೇಷನ್, F ಕೂಡ ಸಬ್ಲಿಮೇಷನ್. ಸೊ ಇಟ್ಸ್ ಕ್ಯಾನ್ ಬಿ ಶೋ ದಟ್ ಈ ನೇಮ್ ABCDE and F ಇನ್ ದ ಫಾಲೋವಿಂಗ್ ಡಯಾಗ್ರಾಮ್ ಶೋಯಿಂಗ್ ಚೇಂಜ್ ಇನ್ ಇಟ್ಸ್ ಸ್ಟೇಟ್. ಸೊ ಯಾವ್ಯಾವ ಸ್ಟೇಟಲ್ಲಿ ಅದನ್ನು ಚೇಂಜಸನ್ನು ಆಗ್ತಾಯಿದೆ ಇಲ್ಲಿ ಕೊಟ್ಟಿದ್ದಾರೆ. ಎ ಕೊಟ್ಟಿದ್ದಾರೆ, B, C, D, E ಮತ್ತು F ಅನ್ನು ಕೊಟ್ಟಿದ್ದಾರೆ. ಇನ್ಕ್ರೀಸಿಂಗ್ ಹೀಟ್ ಆ್ಯಂಡ್ ಡಿಕ್ರೀಸಿಂಗ್ ಪ್ರೆಷರ್ ಮತ್ತು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಮತ್ತು ಡಿಕ್ರೀಸಿಂಗ್ ಹೀಟ್, ಇನ್ಕ್ರೀಸಸ್ ಪ್ರೆಷರ್ ಇದ್ದಾಗ. ಸೊ ಇಲ್ಲಿ ಏನಾಗಿದೆ, ಮೆಲ್ಟಿಂಗ್ ಪಾಯಿಂಟ್. ಬಿಯನ್ನು ಗ್ಯಾಸಸ್ ಸ್ಟೇಟಲ್ಲಿ ಇದ್ದಾಗ ಅದನ್ನು ವೇಪರೈಸೇಷನ್, ಕಂಡನ್ಸೇಷನ್, ಸಾಲಿಡಿಫಿಕೇಷನ್, ಸಬ್ಲಿಮೇಷನ್. ಸೊ and then write the symbolic unit represent for the following physical quantities. So what is the SI unit of the this physical states ಅಂತ ನಾವಿಲ್ಲಿ ಹೇಳ್ಬೋದು. ಟೆಂಪರೇಚರ್, the SI unit of temperature is a Kelvin, volume is a cubic meter, pressure is a Pascal, weight is a Newton, mass is a K. ಕೇಳ್ತಾನೆ what is the SI unit of temperature? The SI unit of temperature is a Kelvin ಅಥವಾ K ಅಂತ ಹೇಳ್ತೀವಿ. SI unit of volume is cubic meter. Pressure in the SI unit of pressure is Pascal or PA ಅಂತ ಹೇಳ್ತೀವಿ. The SI unit of weight is Newton or N ಅಂತ ಹೇಳ್ತೀವಿ. The SI unit of mass is kilogram or kg ಅಂತ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್, ವಾಟ್ ಡು ಪ್ಲಾಸ್ಮಾ ಆಫ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಮೇಡ್ ಅಪ್? So what do plasma of states of matter? It consists of super energetic and super exertic particles in the ionized gases ಅಂತಂದೇಳಿ ಹೇಳ್ತಾರೆ. ಸೊ ರೈಟ್ ದ ನ್ಯೂಮರಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ದ ಅಟ್ಮಾಸ್ಫಿಯರ್ ಆ್ಯಂಡ್ ಪ್ರೆಷರ್. ರೈಟ್ ದ ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ಸಿಗೆ ಇದನ್ನು ಕೇಳ್ತಾರೆ. ವಾಟ್ ಈಸ್ ದ ನ್ಯೂಮರಿಕಲ್ ರಿಲೇಷನ್ಶಿಪ್ ಬಿಟ್ವೀನ್
ಅಟ್ಮಾಸ್ಫಿಯರ್ ಆ್ಯಂಡ್ ಪ್ರೆಷರ್. ಅಟ್ಮಾಸ್ಫಿಯರ್ ಮತ್ತು ಪ್ರೆಷರಿನ ಮಧ್ಯೆ ಇರ್ತಕ್ಕಂಥ ಒಂದು ನ್ಯೂಮರಿಕಲ್ ರಿಲೇಷನ್ಶಿಪ್ ಏನು ಅಂತಂದು 1 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದನ್ನು ನ್ಯೂಮರಿಕಲ್ ಎಕ್ಸ್ಪ್ರೆಷನ್ ಆನ್ ಪ್ರೆಷರ್ ಆ್ಯಂಡ್ ಅಟ್ಮಾಸ್ಫಿಯರ್ ಈಸ್ 1 atmosphere is equal to 1.01 into 10 to the power of 5 Pascal. Here numerical relationship between atmosphere and pressures are 1 atmosphere is equal to 1.01 into 10 to the power of 5 Pascal. ಮತ್ತು ಎಕ್ಸ್ಪ್ಯಾಂಡ್ CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. LPG ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. It is used in the oxygen cylinder in the hospitals. Compressed natural gas is used into the ಹಾಸ್ಪಿಟಲ್ಸ್ ಅಂತಂದು ಕೂಡ ನಾವಿಲ್ಲಿ ಹೇಳ್ತೀವಿ. ಮತ್ತು ವೈ ಶುಡ್ ವಿ ಹ್ಯಾವ್ ಕಾಟನ್ ಕ್ಲಾತ್ಸ್ ಇನ್ ಸಮ್ಮರ್. ಯಾಕೆ ನಾವು ಸಮ್ಮರ್ ಸೀಸನ್ನಲ್ಲಿ ಬಿಸಿಲುಗಾಲದಲ್ಲಿ ನಾವಿಲ್ಲಿ ಕಾಟನ್ ಕ್ಲಾತ್ಸನ್ನು ವಿಯರ್ ಮಾಡ್ತೀವಿ ಅಂದರೆ ಕಾಟನ್ಸ್ ಎ ಗುಡ್ ಅಬ್ಸರ್ವರ್ ಆಫ್ ವಾಟರ್, ಹೆಲ್ಪ್ಸ್ ಇನ್ ಅಬ್ಸರ್ವ್ ದ ಸ್ವೆಟ್ ಆ್ಯಂಡ್ ಎಕ್ಸ್ಪೋಸಿಂಗ್ ಇಟ್ ಟು ದ ಅಟ್ಮಾಸ್ಫಿಯರ್ ಫಾರ್ ಈಸಿ ಎವಾಪರೇಷನ್. ನಾವು ಯಾಕೆ ಕಾಟನ್ ಬಟ್ಟೆಯನ್ನು ನಾವು ಸಮ್ಮರ್ ಸೀಸನ್ನಲ್ಲಿ ನಾವು ಉಡ್ತೀವಪ್ಪ ಅಂದರೆ ಸೊ ಅದು ನಮಗೆ ಬರ್ತಕ್ಕಂಥ ಏನು ಬೆವರನ್ನು ಇರುತ್ತೋ ಆ ಬೆವರನ್ನು ಏನಾಗುತ್ತೆ ಆ ಕಾಟನ್ ಬಟ್ಟೆಯನ್ನು ಈಸಿಯಾಗಿ ಅದನ್ನು ಅಬ್ಸರ್ವನ್ನು ಮಾಡಿ ಸೊ ನಮ್ಮ ಬಾಡಿಯನ್ನು ಕೂಲಾಗಿಡುತ್ತೆ. ಸೊ ಹಾಗಾಗಿ ಇಟ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಕಾಟನ್ ಕ್ಲಾಸ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಡಿಫೈನ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಸಾಲಿಡ್. ನೋಡಿರಿ ಇಂಪಾರ್ಟೆಂಟ್ ಇದನ್ನು. ಸೊ CNG ಅಂದರೆ ಗೊತ್ತು ನಿಮಗೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ನಿಮಗೆಲ್ಲ ಪಾಠ ಮಾಡಬೇಕಾದ್ರೆ ನಾನು ಹೇಳಿದ್ದೀನಿ. ಮತ್ತು ಡಿಫೈನ್ ಮೆಲ್ಟಿಂಗ್ ಆಫ್ ಪಾಯಿಂಟ್ ಆಫ್ ಸಾಲಿಡ್ಸ್. ಮೆಲ್ಟಿಂಗ್ ಪಾಯಿಂಟ್ ಆಫ್ ಇಟ್ ಈಸ್ ಎ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಅಟ್ ವಿಚ್ ಸಾಲಿಡ್ ಬಿಗಿನ್ಸ್ ಟು ಮೆಲ್ಟ್ ಆ್ಯಂಡ್ ಕನ್ವರ್ಟ್ಸ್ ಇಂಟು ಲಿಕ್ವಿಡ್. ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ತಾಪದಲ್ಲಿ ಏನಾಗಿರುತ್ತೆ ಅಂದರೆ ಸಾಲಿಡನ್ನು ಏನಾಗುತ್ತೆ ಮೆಲ್ಟ್ ಆಗಿ ಲಿಕ್ವಿಡ್ ಸ್ಟೇಟ್ಗೆ ಅದನ್ನು ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಇಟ್ಸ್ ಕ್ಯಾನ್ ಬಿ ಸೊ ಇಟ್ ಈಸ್ ಕಾಲ್ಡ್ ಇಟ್ ಆ್ಯಸ್ ಅ ಮೆಲ್ಟಿಂಗ್ ಪಾಯಿಂಟ್ ಆಫ್ ಸಾಲಿಡ್ ಅಂತಂದೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ it is an indication of strength and force of attraction between particles. So why do we see water droplets and the outer surface of a glass containing ice or cold water? ಇವಾಗ ನೀವು ತುಂಬ ಕೋಲ್ಡ್ ಆಗಿರ್ತಕ್ಕಂತಹ ನೀರನ್ನು ನೀವು ಗ್ಲಾಸಲ್ಲಿ ತಗೊಂಡು ನೀವು ಇಟ್ಟಾಗ ಸೊ ಆ ಗ್ಲಾಸಲ್ಲಿ ಸೊ ನೀವು ಏನೇನೋ ಅಬ್ಸರ್ವ್ ಮಾಡ್ತೀರಾ ಅಂತಂದೇಳಿ ಹೇಳಿದ್ದಾರೆ. ಸೊ ದ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ದ ಏರ್ ಆನ್ ಕಮ್ಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಕೋಲ್ಡ್ ಗ್ಲಾಸ್ ಆಫ್ ವಾಟರ್ ಲೂಸಸ್ ಎನರ್ಜಿ ಆ್ಯಂಡ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್ ಸ್ಟೇಟ್. ಏನಂದರೆ ನಾವು ಕೋಲ್ಡ್ ವಾಟರನ್ನು ನಾವು ತೆರೆದ ಗಾಳಿಯಲ್ಲಿ ಅದನ್ನು ಇಟ್ಟಾಗ ಸೊ ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂತಹ ಏನು ಒಂದು ತೇವಾಂಶವನ್ನು ಇರುತ್ತೋ ಅದನ್ನು ಬಂದೇನಾಗುತ್ತೆ ಆ ಕೋಲ್ಡ್ ವಾಟರ್ ಗ್ಲಾಸಿಗೆ ಅದನ್ನು ಬಂದು ಅಟ್ಯಾಚ್ ಆಗುತ್ತೆ. ದ ವಾಟರ್ ವೇಪರ್ಸ್ ಪ್ರೆಸೆಂಟ್ ಇನ್ ಏರ್, ಗಾಳಿಯಲ್ಲಿ ಇರ್ತಕ್ಕಂತಹ ಒಂದು ನೀರಿನ ವೇಪರನ್ನು ಏನು ಮಾಡುತ್ತೆ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಕೋಲ್ಡ್ ಗ್ಲಾಸ್ ಆಫ್ ವಾಟರ್. ತುಂಬಾ ಕೋಲ್ಡ್ ಆಗಿರ್ತಕ್ಕಂತಹ ಏನು ನೀರಿನ ಗ್ಲಾಸನ್ನು ಇರುತ್ತೆ ಅದಕ್ಕೆ ಬಂದು ಏನಾಗುತ್ತೆ ಅದನ್ನು ಸೊ ನೀರಲ್ಲಿ ಗಾಳಿಯಲ್ಲಿ ಇರ್ತಕ್ಕಂತಹ ಒಂದು ವಾಟರ್ ವೇಪರ್ಸನ್ನು ಅದಕ್ಕೆ ಕಾಂಟ್ಯಾಕ್ಟನ್ನು ಮಾಡುತ್ತೆ. ಅದರಲ್ಲಿ ಎನರ್ಜಿಯನ್ನು ಲೂಸ್ ಮಾಡಿಕೊಂಡೆ ಇಟ್ಸ್ ಕ್ಯಾನ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್ ಸ್ಟೇಟ್. ಅದನ್ನು ಎನರ್ಜಿಯನ್ನು ಲೂಸ್ ಆಗಿ ಅದನ್ನು ಒಂದು ಲಿಕ್ವಿಡ್ ಸ್ಟೇಟಿಗೆ ಅದನ್ನು ಕನ್ವರ್ಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. Okay dear students, today we shall discuss about the importance of matter in our surroundings. Okay, thank you.